ಎಲ್ಲ ಏನು ಮುಖ್ಯಮಂತ್ರಿಗಳ ಬಗ್ಗೆ ಅನವಶ್ಯಕವಾದ ಆಪಾದನೆಗಳನ್ನು ಮಾಡಿ ವಿರೋಧ ಪಕ್ಷದವರು ಪಾದಯಾತ್ರೆ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ನೀವೆಲ್ಲರೂ ಕೂಡ ಕೊಡಬೇಕು. ಪ್ರತಿಯೊಬ್ಬ ಸಚಿವರು ಕೂಡ ಅದರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಈಗಾಗಲೇ ನಾವೆಲ್ಲ ಮಾಡ್ತಾ ಇದ್ದೇವೆ. ನಮಗೂ ಕೂಡ ಅವರ ಪಾದಯಾತ್ರೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಅದರ ಹಿಂದಿನ ದಿವಸ ನಾವು ಹೋಗಿ ಅನೇಕ ಪ್ರಶ್ನೆಗಳನ್ನು ಅವರಿಗೆ ಹಾಕ್ತಾ ಇದ್ದೇವೆ. ನಿಮ್ಮ ಕಾಲದಲ್ಲಿ ಏನಾಗಿತ್ತು ಅನ್ನೋದರ ಜೊತೆಗೆ ನಾವು ಈ ಘಟನೆ ಬಗ್ಗೆ ಅಥವಾ ಈ ವಿಚಾರದ ಬಗ್ಗೆ ನಾವು ಕೂಡ ಪ್ರಸ್ತಾಪ ಮಾಡಿ ಸತ್ಯಾಂಶ ಏನಿದೆ ಅನ್ನೋದನ್ನು ಹೇಳ್ತಾ ಇದ್ದೇವೆ. ಸರಿ, ಪ್ರಾಸಿಕ್ಯೂಷನ್ ಬಗ್ಗೆ ರಾಜ್ಯಪಾಲರ ಮುಂದೆ ಇದೆ. ಸೊ ರಾಜ್ಯಪಾಲರು ನಡೆ ಮೇಲೆ ಏನಾದರೂ ಹೋರಾಟದ ಪ್ರಶ್ನೆಯಿಂದ ಈ ಕಾನೂನು ಪ್ರಕಾರ ಏನು ಮಾಡಬೇಕೋ ಈಗ ಅವರು ನಮಗೆ ವಿಶ್ವಾಸ ಇರ್ತಕ್ಕಂಥದ್ದು ಕ್ಯಾಬಿನೆಟ್ಟು ಅಡ್ವೈಸ್ ಏನು ಮಾಡಿದೆ, ನೀವು ವಾಪಸ್ ತಗೊಳ್ಳಿ ಶೋಕಾಸನ್ನು ಮತ್ತು ಆ ಪ್ರಾಸಿಕ್ಯೂಷನ್ಗೆ ಏನು ಕೇಳಿದ್ದಾರೆ ಅಬ್ರಾಮ್ ಅದನ್ನು ರಿಜೆಕ್ಟ್ ಮಾಡಿ ಅಂತೇಳಿ ನಾವು ಆ್ಯಸ್ ಎ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ದೀವಿ ಗವರ್ನರ್ಗೆ. ನನಗೆ ವಿಶ್ವಾಸ ಇರತಕ್ಕಂಥದ್ದು ಒಂದು ಕ್ಯಾಬಿನೆಟ್ಟು ಗವರ್ನರಿಗೆ ಸತ್ಯಾಂಶವನ್ನು ಹೇಳಿ ನೀವು ಇದನ್ನು ಸರಿ ಇಲ್ಲ ಅಂತ ಅಡ್ವೈಸ್ ಮಾಡುವಾಗ ಅದನ್ನು ಮೀರಿ ಅವ್ರು ಮಾಡ್ತಾರೆ ಅಂತ ಹೇಳಿ ನನಗೆ ಅನಿಸೋಲ್ಲ. ಅವರಿಗೆ ದತ್ತವಾದಂಥ ಅಧಿಕಾರ ಇರ್ಬೋದು, ಆದರೆ ಕ್ಯಾಬಿನೆಟ್ಟಿನ ಅಡ್ವೈಸನ್ನು ಅಷ್ಟೊಂದು ಸುಲಭನಾಗಿ ಅವರು ರಿಜೆಕ್ಟ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೂ ಮೀರಿ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ ನಾವು ಅದನ್ನು ಕಾನೂನು ಹೋರಾಟವನ್ನು ಮಾಡ್ತೇವೆ. ಒಂದಷ್ಟು ಸಚಿವ ಕ್ಯಾಬಿನೆಟ್ಟಲ್ಲಿ ಬದಲಾವಣೆಗಳಾಗ್ತವೆ ಅನ್ನುವಂಥ ಚರ್ಚೆಗಳಾಗ್ತಿದೆ. ಅದೇನೋದು ಗೊತ್ತಿಲ್ಲ, ಅದೆಲ್ಲ ಏನಿಲ್ಲ. ಅದರ ಬಗ್ಗೆ ಅವರೇನು ಯಾರೂ ಮಾತಾಡಲಿಲ್ಲ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ ಅಷ್ಟೇ. ಆ ಕ್ಯಾಬಿನೆಟ್ ರಿಷಫಲು ಅಥವಾ ಖಾತೆ ಬದಲಾವಣೆ ಈ ಥರದ್ದು ಯಾವುದೂ ಚರ್ಚೆ ನಮ್ಮ ಹತ್ರ ಮಾಡಲಿಲ್ಲ. ಅದನ್ನು ಅವರು ಅದೇನು ಆ ಪ್ರಸ್ತಾಪನೆ ಬಂದಿಲ್ಲ. ಸ್ಪೀಡಪ್ ಆಗಬೇಕು ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಎಲ್ಲ ಕೆಲಸ ಮಾಡಿ ಒಳ್ಳೆಯ ಹೆಸರು ತೊಗೊಂಡು ಬನ್ನಿ ಸರ್ಕಾರಕ್ಕೆ ಅಂತ. ಹೌದು, ಅವರು ಈಗ ನಾವು CID ಕೊಟ್ಟಿದ್ದೇವೆ, ಅದರ ತನಿಖೆ ಮಾಡ್ತಾರೆ ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟು ಕೂಡ ನಿರೀಕ್ಷೆ ಮಾಡ್ತಾಯಿದ್ದೀವಿ. ಅದು ಬಂದ ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಸತ್ತಿದ್ದಾರೆ ಅವರು ಅಂತ. ಜೊತೆಗೆ ನಾನು ಕೂಡ ನಾಡಿದ್ದು ಹೋಗ್ತಾ ಇದ್ದೇನೆ, ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರ್ತೇನೆ ಮತ್ತು ಅವರ ಶ್ರೀಮತಿಯವರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅವರಿಗೆ ಕಾಂಪನ್ಸೇಷನ್ ಆಗಲಿ, ಅವರಿಗೆ ಕೆಲಸ, ಅವರ ಶ್ರೀಮತಿಯವರಿಗೆ ಅವರು ವಿದ್ಯಾವಂತರಿದ್ದಾರೆ ಅಂತ ಕೇಳಿದ್ದೇನೆ. ಹಾಗಾಗಿ ಅವರಿಗೂ ಕೆಲಸ ಕೊಡೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ನಾನು ಎಲ್ಲ ಚರ್ಚೆ ಮಾಡಿದ್ದೇವೆ. ಅವ್ರಿಗೆ ಕೊಡ್ತೇವೆ ಕೆಲಸ. ಶಾಸಕರ ಪುತ್ರನ ಮೇಲೆ ಆರೋಪ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಯಾವ ರೀತಿ ಕ್ರಮ? ಇಲ್ಲ, ತನಿಖೆ ಕೊಟ್ಟಿದ್ದೀವಲ್ಲ, CIDಗೆ ತನಿಖೆ ಕೊಟ್ಟಿದ್ದೀವಿ. ತನಿಖೆ ಏನು ವರದಿ ಬರುತ್ತೆ ನೋಡೋಣ. ಒಂದು ವೇಳೆ ಅವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಎಲ್ಲ ಏನು ಮುಖ್ಯಮಂತ್ರಿಗಳ ಬಗ್ಗೆ ಅನವಶ್ಯಕವಾದ ಆಪಾದನೆಗಳನ್ನು ಮಾಡಿ ವಿರೋಧ ಪಕ್ಷದವರು ಪಾದಯಾತ್ರೆ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ನೀವೆಲ್ಲರೂ ಕೂಡ ಕೊಡಬೇಕು. ಪ್ರತಿಯೊಬ್ಬ ಸಚಿವರು ಕೂಡ ಅದರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಈಗಾಗಲೇ ನಾವೆಲ್ಲ ಮಾಡ್ತಾ ಇದ್ದೇವೆ. ನಮಗೂ ಕೂಡ ಅವರ ಪಾದಯಾತ್ರೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಅದರ ಹಿಂದಿನ ದಿವಸ ನಾವು ಹೋಗಿ ಅನೇಕ ಪ್ರಶ್ನೆಗಳನ್ನು ಅವರಿಗೆ ಹಾಕ್ತಾ ಇದ್ದೇವೆ. ನಿಮ್ಮ ಕಾಲದಲ್ಲಿ ಏನಾಗಿತ್ತು ಅನ್ನೋದರ ಜೊತೆಗೆ ನಾವು ಈ ಘಟನೆ ಬಗ್ಗೆ ಅಥವಾ ಈ ವಿಚಾರದ ಬಗ್ಗೆ ನಾವು ಕೂಡ ಪ್ರಸ್ತಾಪ ಮಾಡಿ ಸತ್ಯಾಂಶ ಏನಿದೆ ಅನ್ನೋದನ್ನು ಹೇಳ್ತಾ ಇದ್ದೇವೆ. ಸರಿ, ಪ್ರಾಸಿಕ್ಯೂಷನ್ ಬಗ್ಗೆ ರಾಜ್ಯಪಾಲರ ಮುಂದೆ ಇದೆ. ಸೊ ರಾಜ್ಯಪಾಲರು ನಡೆ ಮೇಲೆ ಏನಾದರೂ ಹೋರಾಟದ ಪ್ರಶ್ನೆಯಿಂದ ಈ ಕಾನೂನು ಪ್ರಕಾರ ಏನು ಮಾಡಬೇಕೋ ಈಗ ಅವರು ನಮಗೆ ವಿಶ್ವಾಸ ಇರ್ತಕ್ಕಂಥದ್ದು ಕ್ಯಾಬಿನೆಟ್ಟು ಅಡ್ವೈಸ್ ಏನು ಮಾಡಿದೆ, ನೀವು ವಾಪಸ್ ತಗೊಳ್ಳಿ ಶೋಕಾಸನ್ನು ಮತ್ತು ಆ ಪ್ರಾಸಿಕ್ಯೂಷನ್ಗೆ ಏನು ಕೇಳಿದ್ದಾರೆ ಅಬ್ರಾಮ್ ಅದನ್ನು ರಿಜೆಕ್ಟ್ ಮಾಡಿ ಅಂತೇಳಿ ನಾವು ಆ್ಯಸ್ ಎ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ದೀವಿ ಗವರ್ನರ್ಗೆ. ನನಗೆ ವಿಶ್ವಾಸ ಇರತಕ್ಕಂಥದ್ದು ಒಂದು ಕ್ಯಾಬಿನೆಟ್ಟು ಗವರ್ನರಿಗೆ ಸತ್ಯಾಂಶವನ್ನು ಹೇಳಿ ನೀವು ಇದನ್ನು ಸರಿ ಇಲ್ಲ ಅಂತ ಅಡ್ವೈಸ್ ಮಾಡುವಾಗ ಅದನ್ನು ಮೀರಿ ಅವ್ರು ಮಾಡ್ತಾರೆ ಅಂತ ಹೇಳಿ ನನಗೆ ಅನಿಸೋಲ್ಲ.
ಅವರಿಗೆ ದತ್ತವಾದಂಥ ಅಧಿಕಾರ ಇರ್ಬೋದು. ಆದರೆ ಕ್ಯಾಬಿನೆಟ್ಟಿನ ಅಡ್ವೈಸನ್ನು ಅಷ್ಟೊಂದು ಸುಲಭನಾಗಿ ಅವರು ರಿಜೆಕ್ಟ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೂ ಮೀರಿ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ ನಾವು ಅದನ್ನು ಕಾನೂನು ಹೋರಾಟವನ್ನು ಮಾಡ್ತೇವೆ. ಒಂದಷ್ಟು ಸಚಿವ ಕ್ಯಾಬಿನೆಟ್ಟಲ್ಲಿ ಬದಲಾವಣೆಗಳಾಗ್ತವೆ ಅನ್ನುವಂಥ ಚರ್ಚೆಗಳಾಗ್ತಿದೆ. ಅದೇನೋದು ಗೊತ್ತಿಲ್ಲ, ಅದೆಲ್ಲ ಏನಿಲ್ಲ. ಅದರ ಬಗ್ಗೆ ಅವರೇನು ಯಾರೂ ಮಾತಾಡಲಿಲ್ಲ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ ಅಷ್ಟೇ. ಆ ಕ್ಯಾಬಿನೆಟ್ ರಿಷಫಲು ಅಥವಾ ಖಾತೆ ಬದಲಾವಣೆ ಈ ಥರದ್ದು ಯಾವುದೂ ಚರ್ಚೆ ನಮ್ಮ ಹತ್ರ ಮಾಡಲಿಲ್ಲ. ಅದನ್ನು ಅವರು ಅದೇನು ಆ ಪ್ರಸ್ತಾಪನೆ ಬಂದಿಲ್ಲ. ಸ್ಪೀಡಪ್ ಆಗಬೇಕು ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಎಲ್ಲ ಕೆಲಸ ಮಾಡಿ ಒಳ್ಳೆಯ ಹೆಸರು ತೊಗೊಂಡು ಬನ್ನಿ ಸರ್ಕಾರಕ್ಕೆ ಅಂತ. ಯಾದಗಿರಿ PSI ಹೌದು, ಅವರು ಈಗ ನಾವು CID ಕೊಟ್ಟಿದ್ದೇವೆ, ಅದರ ತನಿಖೆ ಮಾಡ್ತಾರೆ. ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟು ಕೂಡ ನಿರೀಕ್ಷೆ ಮಾಡ್ತಾಯಿದ್ದೀವಿ. ಅದು ಬಂದ ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಸತ್ತಿದ್ದಾರೆ ಅವರು ಅಂತ. ಜೊತೆಗೆ ನಾನು ಕೂಡ ನಾಡಿದ್ದು ಹೋಗ್ತಾ ಇದ್ದೇನೆ. ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರ್ತೇನೆ. ಮತ್ತು ಅವರ ಶ್ರೀಮತಿಯವರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅವರಿಗೆ ಕಾಂಪನ್ಸೇಷನ್ ಆಗಲಿ, ಅವರಿಗೆ ಕೆಲಸ, ಅವರ ಶ್ರೀಮತಿಯವರಿಗೆ, ಅವರು ವಿದ್ಯಾವಂತರಿದ್ದಾರೆ ಅಂತ ಕೇಳಿದ್ದೇನೆ. ಹಾಗಾಗಿ ಅವರಿಗೂ ಕೆಲಸ ಕೊಡೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ನಾನು ಎಲ್ಲ ಚರ್ಚೆ ಮಾಡಿದ್ದೇವೆ. ಅವ್ರಿಗೆ ಕೊಡ್ತೇವೆ ಕೆಲಸ. ಶಾಸಕರ ಪುತ್ರನ ಮೇಲೆ ಆರೋಪ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಯಾವ ರೀತಿ ಕ್ರಮ? ಇಲ್ಲ, ತನಿಖೆ ಕೊಟ್ಟಿದ್ದೀವಲ್ಲ, CIDಗೆ ತನಿಖೆ ಕೊಟ್ಟಿದ್ದೀವಿ. ತನಿಖೆ ಏನು ವರದಿ ಬರುತ್ತೆ ನೋಡೋಣ. ಒಂದು ವೇಳೆ ಅವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ತೀವಿ. ಎಲ್ಲ ಏನು ಮುಖ್ಯಮಂತ್ರಿಗಳ ಬಗ್ಗೆ ಅನವಶ್ಯಕವಾದ ಆಪಾದನೆಗಳನ್ನು ಮಾಡಿ ವಿರೋಧ ಪಕ್ಷದವರು ಪಾದಯಾತ್ರೆ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ನೀವೆಲ್ಲರೂ ಕೂಡ ಕೊಡಬೇಕು. ಪ್ರತಿಯೊಬ್ಬ ಸಚಿವರು ಕೂಡ ಅದರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಈಗಾಗಲೇ ನಾವೆಲ್ಲ ಮಾಡ್ತಾ ಇದ್ದೇವೆ. ನಮಗೂ ಕೂಡ ಅವರ ಪಾದಯಾತ್ರೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಅದರ ಹಿಂದಿನ ದಿವಸ ನಾವು ಹೋಗಿ ಅನೇಕ ಪ್ರಶ್ನೆಗಳನ್ನು ಅವರಿಗೆ ಹಾಕ್ತಾ ಇದ್ದೇವೆ. ನಿಮ್ಮ ಕಾಲದಲ್ಲಿ ಏನಾಗಿತ್ತು ಅನ್ನೋದರ ಜೊತೆಗೆ ನಾವು ಈ ಘಟನೆ ಬಗ್ಗೆ ಅಥವಾ ಈ ವಿಚಾರದ ಬಗ್ಗೆ ನಾವು ಕೂಡ ಪ್ರಸ್ತಾಪ ಮಾಡಿ ಸತ್ಯಾಂಶ ಏನಿದೆ ಅನ್ನೋದನ್ನು ಹೇಳ್ತಾ ಇದ್ದೇವೆ. ಸರಿ, ಪ್ರಾಸಿಕ್ಯೂಷನ್ ಬಗ್ಗೆ ರಾಜ್ಯಪಾಲರ ಮುಂದೆ ಇದೆ. ಸೊ ರಾಜ್ಯಪಾಲರು ನಡೆ ಮೇಲೆ ಏನಾದರೂ ಹೋರಾಟದ ಪ್ರಶ್ನೆಯಿಂದ ಈ ಕಾನೂನು ಪ್ರಕಾರ ಏನು ಮಾಡಬೇಕೋ ಈಗ ಅವರು ನಮಗೆ ವಿಶ್ವಾಸ ಇರ್ತಕ್ಕಂಥದ್ದು ಕ್ಯಾಬಿನೆಟ್ಟು ಅಡ್ವೈಸ್ ಏನು ಮಾಡಿದೆ, ನೀವು ವಾಪಸ್ ತಗೊಳ್ಳಿ ಶೋಕಾಸನ್ನು, ಮತ್ತು ಆ ಪ್ರಾಸಿಕ್ಯೂಷನ್ಗೆ ಏನು ಕೇಳಿದ್ದಾರೆ ಅಬ್ರಾಮ್ ಅದನ್ನು ರಿಜೆಕ್ಟ್ ಮಾಡಿ ಅಂತೇಳಿ ನಾವು ಆ್ಯಸ್ ಎ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ದೀವಿ ಗವರ್ನರ್ಗೆ. ನನಗೆ ವಿಶ್ವಾಸ ಇರತಕ್ಕಂಥದ್ದು, ಒಂದು ಕ್ಯಾಬಿನೆಟ್ಟು ಗವರ್ನರಿಗೆ ಸತ್ಯಾಂಶವನ್ನು ಹೇಳಿ ನೀವು ಇದನ್ನು ಸರಿ ಇಲ್ಲ ಅಂತ ಅಡ್ವೈಸ್ ಮಾಡುವಾಗ ಅದನ್ನು ಮೀರಿ ಅವ್ರು ಮಾಡ್ತಾರೆ ಅಂತ ಹೇಳಿ ನನಗೆ ಅನಿಸೋಲ್ಲ. ಅವರಿಗೆ ದತ್ತವಾದಂಥ ಅಧಿಕಾರ ಇರ್ಬೋದು. ಆದರೆ ಕ್ಯಾಬಿನೆಟ್ಟಿನ ಅಡ್ವೈಸನ್ನು ಅಷ್ಟೊಂದು ಸುಲಭನಾಗಿ ಅವರು ರಿಜೆಕ್ಟ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೂ ಮೀರಿ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ ನಾವು ಅದನ್ನು ಕಾನೂನು ಹೋರಾಟವನ್ನು ಮಾಡ್ತೇವೆ. ಒಂದಷ್ಟು ಸಚಿವ ಕ್ಯಾಬಿನೆಟ್ಟಲ್ಲಿ ಬದಲಾವಣೆಗಳಾಗ್ತವೆ ಅನ್ನುವಂಥ ಚರ್ಚೆಗಳಾಗ್ತಿದೆ. ಅದೇನೋದು ಗೊತ್ತಿಲ್ಲ, ಅದೆಲ್ಲ ಏನಿಲ್ಲ. ಅದರ ಬಗ್ಗೆ ಅವರೇನು ಯಾರೂ ಮಾತಾಡಲಿಲ್ಲ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ ಅಷ್ಟೇ. ಆ ಕ್ಯಾಬಿನೆಟ್ ರಿಷಫಲು ಅಥವಾ ಖಾತೆ ಬದಲಾವಣೆ ಈ ಥರದ್ದು ಯಾವುದೂ ಚರ್ಚೆ ನಮ್ಮ ಹತ್ರ ಮಾಡಲಿಲ್ಲ. ಅದನ್ನು ಅವರು ಅದೇನು ಆ ಪ್ರಸ್ತಾಪನೆ ಬಂದಿಲ್ಲ. ಸ್ಪೀಡಪ್ ಆಗಬೇಕು ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಎಲ್ಲ ಕೆಲಸ ಮಾಡಿ ಒಳ್ಳೆಯ ಹೆಸರು ತೊಗೊಂಡು ಬನ್ನಿ ಸರ್ಕಾರಕ್ಕೆ ಅಂತ. ಯಾದಗಿರಿ PSI ಹೌದು, ಅವರು ಈಗ ನಾವು CID ಕೊಟ್ಟಿದ್ದೇವೆ, ಅದರ ತನಿಖೆ ಮಾಡ್ತಾರೆ. ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟು ಕೂಡ ನಿರೀಕ್ಷೆ ಮಾಡ್ತಾಯಿದ್ದೀವಿ. ಅದು ಬಂದ ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಸತ್ತಿದ್ದಾರೆ ಅವರು ಅಂತ. ಜೊತೆಗೆ ನಾನು ಕೂಡ ನಾಡಿದ್ದು ಹೋಗ್ತಾ ಇದ್ದೇನೆ. ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರ್ತೇನೆ. ಮತ್ತು ಅವರ ಶ್ರೀಮತಿಯವರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅವರಿಗೆ ಕಾಂಪನ್ಸೇಷನ್ ಆಗಲಿ, ಅವರಿಗೆ ಕೆಲಸ, ಅವರ ಶ್ರೀಮತಿಯವರಿಗೆ, ಅವರು ವಿದ್ಯಾವಂತರಿದ್ದಾರೆ ಅಂತ ಕೇಳಿದ್ದೇನೆ.
ಹಾಗಾಗಿ ಅವರಿಗೂ ಕೆಲಸ ಕೊಡೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ನಾನು ಎಲ್ಲ ಚರ್ಚೆ ಮಾಡಿದ್ದೇವೆ. ಅವ್ರಿಗೆ ಕೊಡ್ತೇವೆ ಕೆಲಸ. ಶಾಸಕರ ಪುತ್ರನ ಮೇಲೇನೆ ಆರೋಪ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಯಾವ ರೀತಿ ಕ್ರಮ? ಇಲ್ಲ, ತನಿಖೆ ಕೊಟ್ಟಿದ್ದೀವಲ್ಲ, CODಗೆ ತನಿಖೆ ಕೊಟ್ಟಿದ್ದೀವಿ. ತನಿಖೆ ಏನು ವರದಿ ಬರುತ್ತೆ ನೋಡೋಣ. ಒಂದು ವೇಳೆ ಅವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ.